ಫೈನಾನ್ಸ್ ಕಂಪನಿಗಳ ಕಿರುಕುಳದಿಂದಾಗಿ ಬಡವರು ಹೈರಾಣಾಗಿ ಹೋಗಿದ್ದಾರೆ. ಸಾಲದ ಕಂತನ್ನ ಕಟ್ಟಿಲ್ಲ ಅಂತ ಮನೆಗೆ ಬಂದಿದ್ದಾರೆ ಫೈನಾನ್ಸ್ನ ಸಿಬ್ಬಂದಿ, ಬೀಗವನ್ನ ಹಾಕಿದ್ದಾರೆ. ರಾತ್ರಿಯಿಡೀ ಚಳಿಯಲ್ಲೇ ಕುತ್ಕೊಂಡಿದ್ದಾರೆ ಗರ್ಭಿಣಿ ಹಾಗೇನೆ ಅವರ ಕುಟುಂಬಸ್ಥರು. ಎಷ್ಟು ಅಮಾನವೀಯವಾಗಿ ವರ್ತಿಸಿದ್ದಾರೆ ನೋಡಿ. ಇಲ್ಲಿ ಸಾಲದ ಕಂತನ್ನ ಇವ್ರು ಕಟ್ಟಬೇಕಾಗಿತ್ತು, ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ. ಸೊ ಅದಕ್ಕೆ ಮಾನವೀಯತೆ ಮರೆತು ಚಳಿಯಲ್ಲೇ ಕೂರಿಸಿದ್ದಾರೆ ಗರ್ಭಿಣಿ ಮತ್ತೆ ಕುಟುಂಬಸ್ಥರನ್ನ. ಹುಬ್ಬಳ್ಳಿಯ ಬ್ಯಾಹಟ್ಟಿ ಫೈನಾನ್ಸ್ ಸಿಬ್ಬಂದಿಯಿಂದ ಕಿರುಕುಳ ಆಗಿದೆ ಅಂತೇಳಿ ಪ್ರಕರಣ ದಾಖಲಾಗಿದೆ. ರಾತ್ರಿಯಿಡೀ ಮನೆ ಮುಂದೆನೆ ಕೂತ್ಕೊಂಡಿದ್ರು ಕುಟುಂಬಸ್ಥರು. ಗರ್ಭಿಣಿ ರೇಷ್ಮಾ ಜೊತೆ ಚಳಿಯಲ್ಲೇ ಕುಟುಂಬದವರು ಕೂತಿದ್ರು. ಮಕ್ತುಮ್ ಸಾಬ್ ಎಂಬಾತ 2.5 ಲಕ್ಷ ಸಾಲವನ್ನ ಪಡ್ಕೊಂಡಿದ್ರು. 48,000 ಹಣ ಬಾಕಿಯನ್ನ ಉಳಿಸ್ಕೊಂಡಿದ್ರು ಮಕ್ತುಮ್ ಸಾಬ್. ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ ಈಗ 1.52 ಲಕ್ಷ, 1,52,000 ಕಟ್ಟಬೇಕು ಅಂತ ಹೇಳಿ ಫಿನಾನ್ಸ್ ಸಿಬ್ಬಂದಿ ಬಂದಿದ್ದಾರೆ. ಪಟ್ ಹಿಡಿದು ಕೂತಿದ್ದಾರೆ. ಎಲ್ಲಾ ಮೊತ್ತ ತುಂಬಿಸ್ಬೇಕು ಅಂತ ಹೇಳಿ ಫಿನಾನ್ಸ್ ಸಿಬ್ಬಂದಿ ಪಟ್ ಹಿಡಿದು ಕೂತಿದ್ದಾರೆ. ಈಕ್ವಿಟಾಸ್ ಸ್ಮಾಲ್ ಫಿನಾನ್ಸ್ ಸಿಬ್ಬಂದಿಯಿಂದ ಅಮಾನವೀಯವಾಗಿ ವರ್ತನೆಯನ್ನ ತೋರಲಾಗಿದೆ. ಇನ್ನು ಫಿನಾನ್ಸ್ ಕಿರುಕುಳದಿಂದ ನೊಂದಿರುವಂತಹ ಕುಟುಂಬವನ್ನ ನಮ್ಮ ಪ್ರತಿನಿಧಿ ಶಿವರಾಮ್ ಅಸಲಿ ಮಾತನಾಡಿಸಿದ್ದಾರೆ, ನೋಡೋಣ. ಮೈಕ್ರೋ ಫೈನಾನ್ಸ್ ಒಂದರ ಕಿರುಕುಳಕ್ಕೆ ಇಡೀ ಕುಟುಂಬವೇ ಬೀದಿ ಪಾಲಾದಂಥ ಘಟನೆ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿ ಏನು ಫೈನಾನ್ಸ್ ಏನು ಒಂದು ದೌರ್ಜನ್ಯದ ಕಾರಣಕ್ಕಾಗಿ ಗರ್ಭಿಣಿ ಮಹಿಳೆಯನ್ನು ಸಹ ಹೊರಗೆ ಹಾಕಲಾಗಿದೆ. ಈ ರೀತಿ ಏನು ನೋಟಿಸ್ ಅಂಟಿಸಿಬಿಟ್ಟು ಏನಂದರೆ ಈಗ ಈ ರೀತಿ ಸೀಸ್ ಮಾಡಿ ಹೋಗಲಾಗಿದೆ. ಇಲ್ಲಿ ಏನಂದರೆ 2.5 ಲಕ್ಷ ಒಂದು ಸಾಲವನ್ನು ಪಡೆಯಲಾಗಿತ್ತು. ಈ ಪೈಕಿ 48,000 ರೂಪಾಯಿ ಮಾತ್ರ 48,000 ರೂಪಾಯಿ ಮಾತ್ರ ಬಾಕಿ ಇತ್ತು. ಆದರೆ ಅದು ಆ 48,000 ಹೋಗ್ಬಿಟ್ಟು ಈಗೇನೆಂದರೆ 1,52,000ಕ್ಕೂ ಹೆಚ್ಚು ಇಲ್ಲಿ ನೋಡ್ತಾ ಇರ್ಬೋದು. ಈ 1,52,000ಕ್ಕಿಂತ ಹೆಚ್ಚು ಮೊತ್ತದ ಈಗ ಬಡ್ಡಿ ಎಲ್ಲ ಸೇರಿಸಿ ಏನೇನು ಬೇರೆ ಬೇರೆ ರೀತಿಯ ಪ್ರೊಸೆಸ್ಗಳು ಸೇರಿಸಿ ಅಷ್ಟು ಅಮೌಂಟ್ ಮಾಡೋದ್ರ ಜೊತೆಗೆ ಏನಂದರೆ ಇಲ್ಲಿ ಆ ಒಂದು ಏನು ಅಷ್ಟು ಅಮೌಂಟ್ ಕಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇಡೀ ಒಂದು ಏನು ಮನೆಯನ್ನು ಸೀಸ್ ಮಾಡಿದ್ದಾರೆ. ಅಲ್ಲಿ ಏನು ಗರ್ಭಿಣಿ ಮಹಿಳೆ ಏನು ರೇಷ್ಮಾ ಇದ್ಲು ಮತ್ತು ಬೇರೆ ಬೇರೆದವ್ರು ಇದ್ದರು, ರಿಕ್ವೆಸ್ಟ್ ಮಾಡಿದ್ರು ಸಹ ಏನಂದರೆ ಅವ್ರನ್ನ ಎಲ್ಲರನ್ನೂ ಸಹ ಹೊರಗಾಕಿ ಈಗೇನು ಕೆಲವೊಂದು ಏನು ತಾಯಿ ಕಾರ್ಡ್ ಇರ್ಬೋದು ಮತ್ತು ಆಧಾರ್ ಕಾರ್ಡ್ ಎಲ್ಲವನ್ನೂ ಸಹ ಏನು ಒಳಗೆ ಇದೆ. ಅನಿವಾರ್ಯವಾಗಿ ಅವರು ಕಿಮ್ಸ್ಗೆ ಹೋದರೂ ಸಹ ಏನು ರೇಷ್ಮಾಗೆ ಚಿಕಿತ್ಸೆ ಸಿಕ್ಕಿಲ್ಲ. ಹಾಗಾಗಿ ಮತ್ತೆ ಏನು ಇಲ್ಲೇನು ಬ್ಯಾಹಟ್ಟಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದು ಆ ಮಹಿಳೆ ಇವತ್ತು ಮತ್ತೆ ಇಲ್ಲಿ ಮನೆ ಹತ್ರ ಕುಂತಿದ್ದಾಳೆ. ಇಡೀ ರಾತ್ರಿ ಇಡೀ ಕುಟುಂಬಸ್ಥರು ಇಲ್ಲಿ ಈ ರೀತಿ ಮನೆ ಹೊರಗಡೆನೆ ಕಾಲ ಕಳೆದುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಕುಟುಂಬಸ್ಥರನ್ನೇ ಮಾತಾಡ್ಸೋಣ. ಏನಮ್ಮ ಈಗೇನು ಈ ರಾತ್ರಿಯಲ್ಲಿ ಇಲ್ಲೇ ಕಳೆದ್ರೆ? ರಾತ್ರಿ ಎಲ್ಲ ಮನ್ಯಾಗ ಮತ್ತು ಈ ಮನೆ ಕೀಲಿ ಹಾಕಿ ಸಲುವಾಗಿ ಇಲ್ಲೇ ಹೊರಗೆ ಕೂತೀವ್ರಿ ಸರ್. ಅಂಗಳದಾಗ ಕೂತೀವ್ರಿ ಇಲ್ಲೇ ಹೊರಗೆ. ಮತ್ತು ಹಿಂಗೆ ಪ್ರಾಬ್ಲಮ್ ಆಗೈತಿ ಅಂತಂದ್ರೆ ಯಾರು ಏನಿದು ರೆಸ್ಪಾನ್ಸು ಮಾಡಿಲ್ಲ ರೀ. ಮತ್ತು ನಿನ್ನೆ ಟೈಮ್ ಕೊಡು ಅಂದರು ಕಾಲಾವಕಾಶ ಕೊಟ್ಟಿಲ್ಲರಿ. ಅದು ನಮ್ಮ ಅಣ್ಣಾರಿಗೆ ಸಾಲ ಹೊರಿಸಿದ್ರಿ. ಅದು ಏನು ಇವ್ರಿಗೆ ನಮ್ಮ ಕಾಕಾರಿಗೆ ನಮ್ಮ ಚಿಗವರಿಗೆ ಏನು ಗೊತ್ತಾಗಿಲ್ಲ ರೀ ಅದ್ರದ್ದು ಏನು ಅನ್ನೋದು. ಮತ್ತು ನಿನ್ನೆ ಸಡನ್ಲಿ ಬಂದು ಹೊರಗೋರಿ ಅಂತಂದ್ರೆ ನಮ್ಗೆ ಟೈಮ್ ಕೊಡ್ರಿ ಸರ, ನಮ್ಗೆ 4 ಗಂಟೆ ತನಕ ಟೈಮ್ ಕೊಡು ಅಂದರು. ಟೈಮ್ ಕೊಟ್ಟಿಲ್ಲ ರೀ. ಆದ್ರೂ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬೆಳಗ್ಗೆಯಿಂದ ಕೆಲಸ ಮಾಡಿತ್ತು ರೀ. ಕೆಲಸ ಮಾಡಿದ್ಗಳೇ ಊಟನೂ ಉಂಡಿದ್ದಿಲ್ಲ, ಏನಿದ್ದಿಲ್ಲ ರೀ. ಅದು ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ ರೀ. ಪ್ರೆಗ್ನೆಂಟ್ ಇದ್ರೂ ಅದು ಟೈಮ್ ಸಿರಿ ಟ್ಯಾಬ್ಲೆಟ್ ತಗೋ ಅಂತ ಹೇಳ್ಯಾರ್ರಿ. ಅದಕ್ಕೆ ಮನೆಯಿಂದ ಹೊರಗೆ ಹಾಕಿದ್ಗಳೇ ಅವ್ರಿಗೆ ಪ್ರೆಗ್ನೆಂಟ್ ಇದ್ದವ್ರು ರೇಷ್ಮಾ ಅವ್ರಿಗೆ ಚಕ್ರ ಬಂದು ಹೊಟ್ಟೆ ನೋವು ಅದು ಸ್ಟಾರ್ಟ್ ಆಗಿ ಆಮೇಲೆ ಮಧ್ಯಾಹ್ನಂತ ಆಸ್ಪತ್ರೆಗೆ ತೊಗೊಂಡು ಹೋದ್ರೆ ಅಲ್ಲಿ ತಾಯಿ ಕಾರ್ಡ್ ಇರ್ಲಾರ ಆಧಾರ್ ಕಾರ್ಡ್ ಇರ್ಲಾರ ಏನಕ್ಕೂ ಅಲ್ಲಿ ಹಾಸ್ಪಿಟಲ್ದಾಗ ರೆಸ್ಪಾನ್ಸ್ ಮಾಡಿಲ್ರಿ ಸರ್. ಮತ್ತು ಏನೇನು ಪ್ರಾಬ್ಲಮ್ ಆದ್ರೆ ಅದಕ್ಕೆ ಯಾರು ಜವಾಬ್ದಾರ ಆಗ್ತಾರೆ ಹೇಳ್ರಿ? ಹೆಸರು ಇರೋದು ತಾಯಿ ಹೆಸರಿನಲ್ಲಿ ಮನೆ ಇದೆ. ಆದರೆ ಏನು ಮಗ ಆ ಒಂದು ಸಾಲ ಮಾಡಿದ್ದ. ಈಗ ಅವ್ರ ತಾಯಿನೇ ಮಾತಾಡ್ಸೋಣ. ಈಗೇನು ಹೆಸರು ನಿಮ್ಮ ಹೆಸರಿನಾಗ ಅದ ಮನೆ? ಹೌದಲ್ಲ, ಮನೆ ಇರೋದು ನಮ್ಮ ಹೆಸರಲ್ಲೇ ಐತ್ರಿ ಸರ. ಅದು ಸಾಲ ಮಾಡಿದ್ದು ತನ್ನ ಹೆಸ್ರ ಮೇಲೆ ಲೋನ್ ತೊಗೊಂಡನ್ರಿ. ಹ್ಞೂ ರೀ. ಅದು ನಮ್ಗೆ ಸಹಿ ಮಾಡಂದ್ರಿ. ನಾವು ಸಾಲಿ ಕಲ್ತಿಲ್ಲ, ಏನಿಲ್ಲ ರೀ, ನಮಗೇನು ಗೊತ್ತೂ ಇಲ್ಲ. ಸಹಿ ಮಾಡಿದ್ವಿ ರೀ. ಲೋನ್ನ ತೊಗೊಂಡಾರ್ರಿ. ಅವರು ತೊಗೊಂಡಿದ್ರು ಕಟ್ಕೋತಾ ಬಂದಾರ ಬಿಡ್ರಿ ಸರ. ಕಟ್ಕೋತಾ ಬಂದಿಂದ ಈಗ ಒಂದು 7 ಕಂತು ಇನ್ನೂ 7 ಕಂತದವ್ರಿ ಅವು ತುಂಬು. ಹಾಗಾಗಿ ಈಗ ಒಮ್ಮದೊಮ್ಮೆಲಿಗೆ ಅವರೆಲ್ಲ ಹೇಳಿದ್ರು ಬಿಡ್ರಿ ಕಟ್ರಿ ಅಂತ ಹೇಳಿ ಹೇಳಿದ್ರಿ. ಹೇಳಿರೋ ಮತ್ತು ಅವ ಮದುವೆ ಮಾಡಿದ್ರಿ. ಹೆಡ್ತಿನ ಮಗನ ತೊಗೊಂಡು ಬೇರೆ ಹೋಗ್ಯಾನ್ರಿ ಅವ. ಮತ್ತು ನಾವೆಲ್ಲಿ ಕಟ್ಬೇಕ್ರಿ? ನಾವು ಒಂದು ಮಗನ ತೊಗೊಂಡು ನಾವು ಗಂಡನ ತೊಗೊಂಡು ನಾವು ಕೇವಲ ಬಡವ್ರಿ ನಾವು. ಈಗ ಅವರ ಮತ್ತೊಬ್ಬ ಮಗ ಇದ್ದಾರೆ. ಈಗ ಏನಾಗ್ಬೇಕಂತೀರಿ? ನಮಗೆ ತುಂಬೋದು ಅಂಕು ಆಗಂಗಿಲ್ಲ ರೀ. ನಮ್ಮ ಕಡೆ ಅಂಕು ಇದು ಎಷ್ಟು ದುಡಿತೀವಲ್ಲ ಅಷ್ಟೇ ಸಂಸಾರ ಆಯ್ತೈತೆ ರೀ. ಈಗ ನಮ್ಮ ಅಣ್ಣನ ಹೆಸರು ಮೇಲೆ ತೊಗೊಂಡಿದ್ದು ಸಾಲ ಅಂಕು ಅವ ನಮಗೆ ನಮ್ಮ ತಂದೆ ತಾಯಿ ಗೊತ್ತಿಲ್ಲಾರ್ದೆ ಮಾಡಿದಾನೆ ರೀ. ಅದು ನಮಗೂ ಗೊತ್ತಿಲ್ಲ. ನಾವು ಕೆಲಸ ಬಿಟ್ಟರೆ ಮನೆ ಅಷ್ಟೇ ನಮ್ಮದು. ಮತ್ತು ಈಗ ಅವ ರೆಸ್ಪಾನ್ಸು ಮಾಡೋವಲ್ಲ, ಇದು ಮಾಡೋವಲ್ಲ, ದಿನ ಬಂದು ಕೀಲಿ ಹಾಕೊಂಡು ಹೋಗ್ಯಾರ.
ಈಗೇನು ಈಗ ಮನೆ ಏನು ಬಿಡಿಸ್ಕೊಡ್ಬೇಕಂತಾರೆ ಏನು ರೀ ಮುಂದೆ ಏನು ರೀ? ನಮ್ಗೆ ಎಟ್ಟತ್ತಿದ್ರಿ ಮನೆ ಬಿಡಿಸ್ಕೊಡ್ಬೇಕು ಅನ್ನೋದು ಆಗ್ರಹ ಒಂದು ಐತ್ರಿ. ಕಂತು ಇರೋದು ಇವ್ರ ಅಣ್ಣನ ಮೇಲೆ ಕಂತಿದೆ, ಬಟ್ ಇವ್ರ ಕುತ್ತಿಗೆ ಬಂದೈತಿ. ಅವ್ರು ಬೇರೆ ಕಡೆ ಮದುವೆ ಮಾಡಿಕೊಂಡು ಬೇರೆ ಕಡೆ ವಾಸವಾಗಿದ್ದಾನೆ. ಈಗ ಅನಾರೋಗ್ಯದಿಂದ ಬಳಲ್ತಿರ್ತಕ್ಕಂಥ ತಂದೆ, ಇವನ ಹೆಂಡ್ತಿ ಗರ್ಭಿಣಿ, ಮತ್ತು ಒಂದು ತಾಯಿ ಕಟ್ಕೊಂಡು ಎಲ್ಲ ಸಂಸಾರ ನಿಗ್ಸ್ಕೊಂಡು ಹೋಗೋನೆ ಮನೆ ಮಗ ಥರ ಇವ ಅದಾನ. ಇವನ್ಕಿನ್ನ ದೊಡ್ಡ ಇರೋ ಅಣ್ಣ ಮನೆ ಬಿಟ್ಟು ಬೇರೆ ಕಡೆ ಮದುವೆ ಮಾಡ್ಕೊಂಡು ಬೇರೆ ಕಡೆ ವಾಸವಾಗಿದ್ದಾನ. ಹಿಂಗಾದಾಗ ಇವನ್ ಲೋನ್ ಕಟ್ಟಿ ಮನೆ ಬಿಡಿಸೋದಂದ್ರೆ ಇವನ ಕೈಲೇ ಆಗೋದಿಲ್ಲ ಸರ್. ಹಂಗಾಗಿ ಅವ್ರಿಗೆ ನೋವು ತುಂಬ ಇದಾಗಿದೆ ಸರ್. ಇವ್ರ ಮನೆ ಇವ್ರಿಗೆ ಬಿಡಿಸ್ಕೊಡ್ಬೇಕಂತ ನಮ್ದು ಆಗ್ರಹ ಸರ್. ಇದು ಇಲ್ಲಿನ ಕುಟುಂಬಸ್ಥರ ಆಗ್ರಹವಾಗಿದೆ. ಒಟ್ಟಾರೆ ಯಾರೋ ಮಾಡಿದ ತಪ್ಪಿಗೆ ಮತ್ತೊಬ್ಬ ಮಗ ಮಾಡಿದ ತಪ್ಪಿಗೆ ಇಡೀ ಕುಟುಂಬಸ್ಥರ ಶಿಕ್ಷೆ ಅನುಭವಿಸೋದು ಸರಿಯಲ್ಲ. ಅವ್ರಿಗೆ ಮನೆ ಬಿಟ್ಕೊಡ್ಬೇಕು ಅನ್ನೋ ಒಂದು ಆಗ್ರಹನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಶಿವರಾಮ ಮಸಂಡಿ, ನ್ಯೂಸ್ 18 ಹುಬ್ಬಳ್ಳಿ.